ಜಿಎಸ್ಟಿ ನೆಕ್ಸ್ಟ್ ಜನರೇಷನ್ ಕ್ರಾಂತಿ ನವರಾತ್ರಿಗೆ ಕೇಂದ್ರ ಉಡುಗೊರೆ ಸೆಪ್ಟೆಂಬರ್ 22ರಿಂದಲೇ ಅನುಷ್ಠಾನ ಶೇಕಡ 12 ಶೇಕಡ 28 ಸ್ಲ್ಯಾಬ್ ರದ್ದು ವಿಮೆ ಜೀವ ರಕ್ಷಕ ತೆರಿಗೆ ಮುಕ್ತ. ಜಿಎಸ್ಟಿ ಇನ್ಕಮ್ ಟ್ಯಾಕ್ಸ್ ಇದರ ಬಗ್ಗೆ ಇತ್ತೀಚಿನ ದಿವಸಗಳೊಳಗೆ ನಾವು ಬಹಳಷ್ಟು ನ್ಯೂಸ್ಗಳನ್ನು ಕೇಳ್ತಾ ಇದ್ದೇವೆ. ಜಿಎಸ್ಟಿ ಸ್ಲ್ಯಾಬಲ್ಲಿ ಅಷ್ಟು ಚೇಂಜ್ ಆಯಿತು, ಜಿಎಸ್ಟಿ ವಂಚನೆ ಪ್ರಕರಣ ಇಷ್ಟು ಲಕ್ಷದ್ದು ನಾವು ಭೇದಿಸಿದ್ವಿ, ಇಷ್ಟು ಸಾವಿರ ಕೋಟಿ ಜಿಎಸ್ಟಿ ವಂಚನೆ ಪ್ರಕರಣ, ಇನ್ಕಮ್ ಟ್ಯಾಕ್ಸ್ನಲ್ಲಿ 12 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಸ್ಲ್ಯಾಬ್ ಚೇಂಜು, ಓಲ್ಡ್ ರಿಜಿಮು, ನ್ಯೂ ರಿಜಿಮು, ಜಿಎಸ್ಟಿ ಪರ್ಸೆಂಟೇಜು 0%, 5%, 12%, 18%, 28%, ಇದೆಲ್ಲ ಕೇಳಾಗತ್ತೆ. ನಮ್ಮ ಟ್ಯಾಕ್ಸ್ ಅನ್ನೋ ವಿಷಯ ಇಷ್ಟು ಕಾಂಪ್ಲಿಕೇಟೆಡ್ ಆಗೋದಂದ್ರೆ ದಿನದಿಂದ ದಿನಕ್ಕೆ ಇದು ಸಾಮಾನ್ಯ ಜನರಿಗೆ ಅರ್ಥನೇ ಆಗೋದಿಲ್ಲ. ಅದು ಸಾಮಾನ್ಯ ಜನರಿಗೆ ಓದ್ ಬಿಡ್ರಿ, ಬಿಸ್ನೆಸ್ ಮಾಡೋರಿಗೂ ಅರ್ಥ ಆಗಲ್ಲ ಇದು. ಈ ಟ್ಯಾಕ್ಸ್ ಮತ್ತೆ ಇದೇ ಒಂದು ವಿಷಯದಲ್ಲಿ ಅದು ಲೈನ್ ಒಳಗೆ ಇದ್ದವ್ರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನನಗೆ ಏನು ಅನಿಸ್ತಂದ್ರೆ ನಾನು ಒಂದು ಸೂಕ್ಷ್ಮವಾಗಿ ಒಂದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡಿ ಇವತ್ತು ಜನರಿಗೆ ನಾವು ಏನಾದ್ರು ಈ ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಏನಾದ್ರು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಸೊ ಈ ರೀತಿ ಜಿ ಎಸ್ ಟಿ ಅಲ್ಲಿ ಚೇಂಜ್ ಆಗಿರೋದನ್ನು ನಾವು ಹಂತ ಹಂತವಾಗಿ ನಾವು ಹೋಗ್ಬೇಕಂತ ಹೇಳಿದ್ರೆ ಫಸ್ಟ್ ಈ ಟ್ಯಾಕ್ಸೇಷನ್ ಅನ್ನೋದು ಸ್ವಲ್ಪ ಬೇಸಿಕ್ ಅಂತ ತಿಳ್ಕೊಳ್ಳೋಣ. ಪೂರ್ತಿ ಹೇಳೋಕ್ಕಾಗಲ್ಲ, ನನಗೆ ಅದಕ್ಕೆ ಸಪ್ರೇಟ್ ಒಂದೊಂದು ಪಾರ್ಟ್ ವಿಡಿಯೋ ಮಾಡ್ತೀನಿ, ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ, ಅವ್ರು ನೋಡ್ಕೋರಿ. ಈ ಜಿ ಎಸ್ ಟಿ ನೆಕ್ಸ್ಟ್ ಜನರೇಷನ್ ಕ್ರಾಂತಿ ಈ ಒಂದು ವಿಷಯ ತಿಳ್ಕೊಬೇಕಂತ ಹೇಳಿದ್ರೆ ಫಸ್ಟ್ ನಾವು ಟ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ನಮ್ಮ ದೇಶದಲ್ಲಿ ಮುಖ್ಯವಾಗಿ 2 ರೀತಿ ಟ್ಯಾಕ್ಸ್ ಅದಾವೆ, ಒಂದು ಡೈರೆಕ್ಟ್ ಟ್ಯಾಕ್ಸ್ ಮತ್ತೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಭಾಳ ಡೀಪಾಗಿ ಹೇಳಕ್ಕೆ ಹೋಗಿಲ್ಲ, ನಾನು ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಜಿ ಎಸ್ ಟಿ. ಇದರಲ್ಲಿ ಮತ್ತೆ ಬೇರೆ ಬೇರೆ ಸ್ಟೆಪ್ಗಳು ಬರ್ತಾವೆ, ಅವ್ನು ಹೇಳ್ತೇನೆ ನಾನು ಮುಂದೆ. ಓಕೆ, ಅದರಲ್ಲಿ ಮತ್ತೆ ಮುಂದೆ ಪ್ರತಿಯೊಂದು ವಿಷಯದ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರೊಳಗೆ ನಿಮ್ಗೆ ಡೀಟೇಲ್ ಆಗಿ ಎಲ್ಲ ಮಾಹಿತಿ ಸಿಗ್ತೈತಿ. ಓಕೆ, ಈಗ ನಾವು ಜಿ ಎಸ್ ಟಿಗೆ ಬರೋದಾದ್ರೆ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಒಳಗೆ ಬರ್ತೈತಿ. ಇಂಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸಿಗೆ ಒಂದೇ ವ್ಯತ್ಯಾಸ ಅಂತ ಹೇಳಿದ್ರೆ, ಡೈರೆಕ್ಟ್ ಟ್ಯಾಕ್ಸ್ ನಿಮ್ಮ ಇನ್ಕಮ್ಗೆ ಕೊಡುವಂಥ ಟ್ಯಾಕ್ಸು, ಅಂದ್ರೆ ನಿಮ್ಮ ಕಿಶೆದಾಗಿಂದ ಕೊಟ್ಟಂಗ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಇನ್ನೊಬ್ಬರಿಂದ ಕಲೆಕ್ಟ್ ಮಾಡಿ ಕೊಟ್ಟಂಗ, ಇದು ಇಂಡೈರೆಕ್ಟ್ ಟ್ಯಾಕ್ಸ್. ಇದು ಸರ್ಕಾರ ದೃಷ್ಟಿಯಿಂದ ಹಿಂಗೈತಿ, ಬಟ್ ಜನಸಾಮಾನ್ಯರ ದೃಷ್ಟಿಗೆ ಅಂದ್ರೆ ಎಲ್ಲಾನು ನಮ್ಮ ಕಿಶೆದಾಗಿಂದ ಕೊಟ್ಟಂಗ. ನನಗೆ ಬೇಕಾಗಿದ್ದ ವಸ್ತು ಸೇವೆಗಳಿಗೆ ನಾ ಟ್ಯಾಕ್ಸ್ ಕೊಡ್ತೀನಿ, ಸಾಮಾನ್ಯ ಜನರಿಗೆ ಅವ್ರಿಗೆ ಬೇಕಾಗಿದ್ದ ವಸ್ತು ಸೇವೆಗಳಿಗೆ ಅವ್ರು ಟ್ಯಾಕ್ಸ್ ಕೊಡ್ತಾರೆ. ಅವ್ರ ಕಡೆಯಿಂದ ನಾ ಕಲೆಕ್ಟ್ ಮಾಡಿ ಕೊಡ್ತೀನಿ, ನನ್ನ ಕಡೆಯಿಂದ ಅವ್ರು ಕಲೆಕ್ಟ್ ಮಾಡಿ ಕೊಡ್ತಾರೆ. ಒಟ್ಟಾರೆಯಾಗಿ ನಾವು ನಮ್ಮ ಕಿಶೆದಾಗಿಂದ ಟ್ಯಾಕ್ಸ್ ಅನ್ನ ಕೊಟ್ಟಂಗ. ಇನ್ನು ಜನಸಾಮಾನ್ಯರಿಗೆ ಏನೋ ಒಂದು ತಪ್ಪು ಕಲ್ಪನೆ ಐತೆ ಅಂತ ಹೇಳಿದ್ರೆ, ನಾವು ಲೋ ಇನ್ಕಮ್ನವರು, ನಾವು ಟ್ಯಾಕ್ಸ್ ಕೊಡಲ್ಲ, ನಮ್ಗೆ ಟ್ಯಾಕ್ಸ್ ಅಪ್ಲಿಕೇಬಲ್ ಇಲ್ಲ, ಇದು ತಪ್ಪು ತಿಳುವಳಿಕೆ. ಆಕ್ಚುಲಿ ನಾವು ಈ ಭೂಮಿ ಮೇಲೆ ಯಾವಾಗ ಬರ್ತೇವಲ್ಲ ಫಸ್ಟ್ ಡೇ ಇಂದನ ಟ್ಯಾಕ್ಸ್ ಕೊಡಕ್ಕೆ ಶುರು ಮಾಡ್ತೀವಿ. ಹೆಂಗಪ್ಪ ಅಂತ ಹೇಳಿದ್ರೆ, ಆಸ್ಪತ್ರೆ ಬಿಲ್ ಇರ್ಬೋದು, ನಾವು ಅಲ್ಲಿ ತಗೊಳ್ಳೋಂಥ ಮೆಡಿಸಿನ್ ಇರ್ಬೋದು, ಅಥವಾ ಕನ್ಸ್ಯೂಮ್ ಮಾಡುವಂಥ ಫುಡ್ ಇರ್ಬೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅಥವಾ ಇನ್ಯಾವುದೇ ಸರ್ವಿಸ್ಗಳನ್ನು ನಾವು ಉಪಯೋಗ ಮಾಡ್ಕೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಕೊಡ್ತೇವೆ. ಮತ್ತೆ ಜನಸಾಮಾನ್ಯರೊಳಗೆ ಏನು ಟ್ಯಾಕ್ಸ್ ಕೊಡ್ತೀವಪ್ಪ ಅಂತ ಹೇಳಿದ್ರೆ, ನಾವು ಪರ್ಚೇಸ್ ಮಾಡುವಂಥ ಗ್ರೋಸರಿ ಇರ್ಬೋದು, ಟೂತ್ ಪೇಸ್ಟು, ಬ್ರಷು, ಫುಡ್ ಗ್ರೇನ್ಸು, ಆಮೇಲೆ ನಾವು ಯೂಸ್ ಮಾಡುವಂಥ ಎಲೆಕ್ಟ್ರಿಸಿಟಿ, ವಾಟರು, ಟೆಲಿಫೋನು, ಹೀಗೆ ನಾನಾ ಕಡೆ ಪ್ರತಿಯೊಂದು ಜೀವನದ ಹಂತ ಒಳಗೂ ನಾವು ಟ್ಯಾಕ್ಸ್ ಕೊಡ್ತಾನೆ ಹೋಗ್ತೇವೆ. ಸೊ ಹೀಗಾಗಿ ಈ ಟ್ಯಾಕ್ಸ್ ಅನ್ನೋದು, ನಮ್ಮ ಟ್ಯಾಕ್ಸ್ ನಾಲೆಜ್ ಅನ್ನೋದು ನಮಗೆ ಬಹಳ ಅವಶ್ಯಕತೆ ಐತಿ. ಸೊ ಅದಕ್ಕೆ ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ನಾವು ಜಿ ಎಸ್ ಟಿಗೆ ಬರೋಣಂತೆ. ಇನ್ನು ಜಿ ಎಸ್ ಟಿ ಒಳಗೆ ಬರೋದಾದ್ರೆ, ಜಿ ಎಸ್ ಟಿ ಒಳಗೆ ಮೊದಲು 0%, 5%, 12%, 18% ಮತ್ತು 28% ಈ ಥರ ಸ್ಲ್ಯಾಬ್ ಇದ್ದು, ಇವು ಮುಖ್ಯವಾಗಿ ಯೂಸ್ ಆಗುವಂಥ ಸ್ಲ್ಯಾಬ್. ಮತ್ತು ಬೇರೆ ಬೇರೆ ಸ್ಲ್ಯಾಬ್ ಇದ್ದು ಅವು ಕಡಿಮೆ ಯೂಸ್ ಆಗ್ತಿತ್ತು. ಜಸ್ಟ್ ಲೈಕ್ ಎಕ್ಸಾಂಪಲ್, ಗೋಲ್ಡಿಗೆ 3% ಇತ್ತು, ಚಿಲ್ಲಿ ಇದಕ್ಕೆ 2% ಇತ್ತು, ಹೀಗೆ ಬೇರೆ ಬೇರೆ ಪರ್ಸೆಂಟ್ ಇತ್ತು. ಸೊ ಮೇಜರ್ ಪರ್ಸೆಂಟೇಜ್ ಅಂದ್ರೆ 5, 12, 18, 28. ಈ ಕೇಂದ್ರ ಸರ್ಕಾರದವ್ರು ಏನು ಡಿಸೈಡ್ ಮಾಡಿದ್ರು ಅಂತ ಹೇಳಿದ್ರೆ, ಈ 4% ಸ್ಲ್ಯಾಬ್ ಅನ್ನ 3% 3 ಸ್ಲ್ಯಾಬಿಗೆ ತೊಗೊಂಡ್ಬರೋಣ ಅಂತ, 12 ಮತ್ತು 28 ಅನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡೋಣ ಅಂತ ಡಿಸೈಡ್ ಮಾಡಿ, ಸೊ ಅದಕ್ಕೆ ಏನು ಮಾಡಿದ್ರು, 12 ಇದ್ದನ್ನ ಕೆಲವೊಂದನ್ನ 5 ತಂದ್ರು, ಮತ್ತು ಕೆಲವೊಂದನ್ನ 18ಗೆ ಟ್ರಾನ್ಸ್ಫರ್ ಮಾಡಿದ್ರು. ನೆಕ್ಸ್ಟ್ 28 ಇದ್ದದನ್ನ ಕೆಲವೊಂದನ್ನ 18ಗೆ ತೊಗೊಂಡ್ಬಂದ್ರು, ಕೆಲವೊಂದು 40%ಗೆ ಟ್ರಾನ್ಸ್ಫರ್ ಮಾಡಿದ್ರು. ಸೊ
ಈಗ ಸೆಪ್ಟೆಂಬರ್ 22 ನಂತರ 5%, 18% ಮತ್ತು 40% ಇಷ್ಟ ಸ್ಲ್ಯಾಬ್ ಉಳಿತಾವ. ಸೊ ಈ ಇಷ್ಟ ರೇಟ್ ಪ್ರಕಾರ ನಾವು ಟ್ಯಾಕ್ಸ್ ಅನ್ನ ತುಂಬಬೇಕಾಗ್ತದೆ. ಇನ್ನು GST ರೇಟ್ ಚೇಂಜ್ ಒಳಗೆ ಬಹಳಷ್ಟು ರೇಟ್ಸ್ಗಳನ್ನ ಚೇಂಜ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ನಾವು ಬಹಳಷ್ಟು ವಸ್ತುಗಳನ್ನು 0% ರೇಟಿಗೆ ತಂದಿದ್ದಾರೆ. ಮುಖ್ಯವಾಗಿ ಮ್ಯಾಪ್ಸು, ಪೆನ್ಸಿಲ್ಸು, ಶಾರ್ಪ್ನಸ್ಸು, ಎಕ್ಸಸೈಸ್ ಬುಕ್ಸು, ನೋಟ್ಬುಕ್ಸು, ಇರೈಸರ್ಸು, ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ ಇವೆಲ್ಲ 0% ಮಾಡಿರೋದ್ರಿಂದ ಜನಸಾಮಾನ್ಯರಿಗೆ ಭಾಳ ಒಂದು ಉಪಯೋಗ ಆಗುತ್ತೆ. ಇನ್ನು ಕೆಲವೊಂದು 12% ಇದ್ದದ್ದನ್ನ 5% ಮಾಡಿದ್ದಾರೆ. ಯಾವಪ್ಪ ಅಂತ ಹೇಳಿ ನೋಡೋದಾದ್ರೆ ಮುಖ್ಯವಾದ ವಸ್ತುಗಳು ಡೀಟೇಲ್ ಆಗಿ ನಾ ಬೇಕಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಡೀಟೇಲ್ ಚಾರ್ಟ್ ಹಾಕಿರ್ತೀನಿ, ಅದನ್ನ ಬೇಕಾದ್ರೆ ನೋಡ್ಕೋರಿ ನೀವು. ಯಾವಪ್ಪ ಅಂದ್ರೆ ಏರ್ ಟಿಕೆಟ್ಸು, ಮೆಡಿಕಲ್ ಎಕ್ವಿಪ್ಮೆಂಟ್ಸು, ಟ್ರ್ಯಾಕ್ಟರ್ ಟೈರ್ಸು, ಸ್ಪೇರ್ ಪಾರ್ಟ್ಸು, ಮತ್ತು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್, ಮತ್ತು ಬಯೋ ಫರ್ಟಿಲೈಸರ್ಸ್ ಅಂದರೆ ಜೈವಿಕ ಗೊಬ್ಬರ ಅಂತೀವಲ್ಲ ಅದು, ಆಮೇಲೆ ಶಾಂಪೂ, ಟೂತ್ಪೇಸ್ಟ್, ಈ ಸೇವಿಂಗ್ ಮಷಿನ್ ಅಂದ್ರೆ ಹೊಲಿಗೆ ಯಂತ್ರಗಳು ಮತ್ತು ಅದರ ಪಾರ್ಟ್ಸ್ ಇವೆಲ್ಲ 12% ಇದ್ದಿದ್ದು 5% ಆಗ್ಯಾವ. ಇನ್ನು ಕೆಲವೊಂದು 28 ಇದ್ದಿದ್ದು 18% ಆಗಿದಾವೆ. ಅವು ಯಾವಪ್ಪ ಅಂತ ಹೇಳಿದ್ರೆ ಏರ್ ಕಂಡೀಷನರ್ಸು, TV, ಮಾನಿಟರ್ಸ್, ಪ್ರೊಜೆಕ್ಟರ್ಸ್, ಆಮೇಲೆ ಡಿಶ್ ವಾಷಿಂಗ್ ಮಷೀನ್, ಈ ಪಾತ್ರೆ ತಿಕ್ಕೋ ಮಷಿನ್ ಬರುತ್ತಲ್ಲ ಅದು, ದೆನ್ ಕಾರ್ ಲೆಸ್ ದೆನ್ 1200 cc ಇದ್ರೆ, ಬೈಕ್ಸ್ ಲೆಸ್ ದೆನ್ 350 cc ಇದ್ರೆ, ಆಮೇಲೆ 3 ವೀಲರ್ಸ್ ಮತ್ತು ಗೂಡ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇವೆಲ್ಲ 28 ಇದ್ದಿದ್ದು 18% ಆಗ್ಯಾವ. ಇದು ಜನಸಾಮಾನ್ಯರಿಗೆ ಬಹಳ ಒಳ್ಳೆಯ ಒಂದು ಅನುಕೂಲವಾಗುವಂಥ ವಿಷಯ. ಇನ್ನು ಕೆಲವು ಟೊಬ್ಯಾಕೋ ಪ್ರಾಡಕ್ಟ್ಸ್, ಎನರ್ಜಿ ಡ್ರಿಂಕ್ಸ್, ಜಂಕ್ ಫುಡ್ಸ್, ಆಮೇಲೆ ಗ್ಯಾಮ್ಲಿಂಗ್, ಆನ್ಲೈನ್ ಗೇಮ್ಸ್, ಬೆಟ್ಟಿಂಗ್ ಆ್ಯಪ್ಸ್, ಮತ್ತು ಲಕ್ಸುರಿ ಕಾರ್ಸ್ ಮೋರ್ ದೆನ್ 1200 cc ಇದ್ರೆ, ಆಮೇಲೆ ಬೈಕ್ಸ್ ಮೋರ್ ದೆನ್ 350 cc ಇದ್ರೆ, ಇವೆಲ್ಲ 28 ಇದ್ದದನ್ನ 40% ಮಾಡಿದ್ದಾರೆ. ಮತ್ತು ಅದಕ್ಕೆ ಸೆಸ್ಸು ಆ್ಯಡ್ ಆಕತಿ. ಇದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ಡೀಟೇಲ್ ಆಗಿ ನಾನು ತಿಳಿಸಿ ಹೇಳ್ತೇನೆ. ಇದಲ್ಲದೆ GST ಒಳಗೆ ಬಹಳಷ್ಟು ಸುಧಾರಣೆಗಳನ್ನು ಮಾಡೋ ಒಂದು ವಿಷಯ ಪ್ರಸ್ತಾಪ ಆಗೈತಿ. ಸೊ ಆ ರೀತಿ ಭಾಳಷ್ಟು ಸುಧಾರಣೆ ಮಾಡ್ತಾರೆ. ಮುಖ್ಯವಾಗಿ ಹೇಳೋದಾದ್ರೆ ಈಗಿನ ಟೈಮ್ ಒಳಗೆ ಬಹಳಷ್ಟು ಫೇಕ್ GST ಇಶ್ಯೂ ನಡೆದಿದೆ. ಸೊ ಹೀಗಾಗಿ ಸುಮ್ಮನೆ GST ನಂಬರ್ ತಗೊಳ್ಳೋದು, ಬಿಲ್ ಕೊಡೋದು, ಅದರಿಂದ ಈ ITC ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಹಂಗೆ ತಿಳ್ಕೊರಿ. ITC ಅಂದ್ರೆ ನಮಗೆ ಬರುವಂಥ ಒಂದು ಟ್ಯಾಕ್ಸ್. ಫೇಕ್ GST ತಗೊಂಡು ಅದನ್ನ ITCನ ಪಾಸ್ ಆನ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಒಂದಷ್ಟು ಕ್ರಮಗಳನ್ನು ಕೈಗೊಂಡ್ರ ಇದು ಬಹಳ ಒಂದು ಒಳ್ಳೆ ಕ್ರಮ ಅಂತ ಹೇಳ್ಬೋದು. GST ರಿಜಿಸ್ಟ್ರೇಷನ್ ಒಳಗೆ ಏನು ಸುಧಾರಣೆ ಮಾಡ್ಯಾರ ಅಂತ ಹೇಳಿದ್ರೆ, ರಿಜಿಸ್ಟ್ರೇಷನ್ನ 3 ಭಾಗವಾಗಿ ವಿಂಗಡಣೆ ಮಾಡ್ಯಾರ. ಮೊದಲನೇದು, ಅವರು ITCನ ಒಟ್ಟ ಪಾಸ್ ಆನ್ ಮಾಡಂಗಿಲ್ಲ, ಒಂದು ನಿರ್ದಿಷ್ಟ ಪರ್ಸೆಂಟೇಜ್ ಪ್ರಕಾರ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತಾರೆ. ಅವಾಗ 3 ದಿನದಾಗ ರಿಜಿಸ್ಟ್ರೇಷನ್ ಕೊಡ್ತಾರೆ. ಇನ್ನೊಂದು ಟ್ರಸ್ಟೆಡ್ ಬಿಸ್ನೆಸಸ್, ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಬ್ಯಾಂಕ್ಸ್ ಇರ್ತಾವು, ಆಮೇಲೆ ಬ್ರೋಕರಿಂಗ್ ಕಂಪನೀಸ್ ಇರ್ತಾವು, ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಇರ್ತಾವು. ಸೊ ಇವೆಲ್ಲ ಟ್ರಸ್ಟೆಡ್ ಬಿಸ್ನೆಸಸ್. ಇವ್ರಿಗೆ ಏನೈತಲ್ಲ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಅಂದ್ರೆ 3 ದಿನದ ರಿಜಿಸ್ಟ್ರೇಷನ್ ವಿದೌಟ್ ಆಧಾರ್ ಅಥೆಂಟಿಕೇಶನ್ ಆ ಥರ ಮಾಡಿ ಒಂದು ರಿಜಿಸ್ಟ್ರೇಷನ್ ಕೊಡ್ತಾರೆ. ಸೊ ಇನ್ನು ಲಾಸ್ಟ್ ಬರೋದು ಎಮರ್ಜಿಂಗ್ ಬಿಸ್ನೆಸ್ ಅಂತ ಒಂದು ಮಾಡಿದ್ದಾರೆ. ಸೊ ಅವಾಗ ಮ್ಯಾಕ್ಸಿಮಮ್ ಬಿಸ್ನೆಸ್ಗಳು ಕವರ್ ಆಗೋದು ಈ ಒಂದು 3rd ಕ್ಯಾಟಗರಿ ಒಳಗೆ. ಇವ್ರಿಗೆ ಕಂಪಲ್ಸರಿ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಆಧಾರ್ ಅಥರೈಸೇಷನ್ ಆದ್ಮೇಲೆ ಇವ್ರಿಗೆ ಏನ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಇದಕ್ಕೆ ಟೈಮ್ ಲಿಮಿಟ್ ಅನ್ನೋದು ಇರಂಗಿಲ್ಲ. ಇದಲ್ಲದೆ GSTಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಮತ್ತೆ ಬಹಳ ಸರಳ ಒಂದು ಭಾಷೆಯೊಳಗೆ ನಿಮ್ಗೆ ತಿಳಿಸ್ಕೊಳಕ್ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಗೇನೋ ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ಕೇಳ್ರಿ. ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ನಮ್ದು ವೆಬ್ಸೈಟ್ ಐತಿ, ಆ ವೆಬ್ಸೈಟ್ಗೆ ವಿಸಿಟ್ ಕೊಡ್ರಿ. ನಿಮ್ಗೆ GSTಗೆ ಸಂಬಂಧಪಟ್ಟಂಗ, ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಗ, ಮತ್ತೆ ಇತರೆ ಯಾವುದೇ ಟ್ಯಾಕ್ಸ್ ಬಗ್ಗೆ ಅಥವಾ ಒಂದು ಕಾನೂನು ಬಗ್ಗೆ ನಿಮ್ಗೇನೋ ತಿಳುವಳಿಕೆ ಬೇಕಂತ ಹೇಳಿದ್ರೆ ಆ ಒಂದು ವೆಬ್ಸೈಟ್ ಒಳಗೆ ಎಲ್ಲ ಡೀಟೇಲ್ಸ್ ನಾವು ಅಪ್ಲೋಡ್ ಮಾಡಿದ್ದೀವಿ. ಅದನ್ನ ನೀವು ಓದಿನಿ ತಿಳ್ಕೊಬಹುದು. ಮತ್ತೆ ಈಗ ಅದಲ್ಲದೆ ಬಹಳಷ್ಟು ಗೂಗಲ್ ಒಳಗೆ ಮತ್ತು ನಿಮ್ಗೆ ChatGPT ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬಹಳಷ್ಟು ವಿಡಿಯೋಗಳು ಸಿಗ್ತಾವ. ಸೊ ಅಲ್ಲಾದ್ರೂ ನೀವು ನೋಡ್ಕೋಬಹುದು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಮ್ಮ ವೆಬ್ಸೈಟ್ಗೆ ಭೇಟಿ ಕೊಡ್ರಿ, ಅಲ್ಲೆಲ್ಲ ನಿಮ್ಗೆ ಮಾಹಿತಿ ತಿಳಿಯುತ್ತೆ. ಮತ್ತೆ ಏನು ಸರ್ವಿಸ್ ಬೇಕಂದ್ರೂ ಅಲ್ಲಿ ನೀವು ನಿಮ್ಮ ಒಂದು ರಿಕ್ವೆಸ್ಟ್ ಅನ್ನ ಹಾಕ್ಬೋದು. ಮತ್ತೆ ಅದಲ್ಲದೆ ಅದರ ಬೆಸ್ಟ್ ಆಫರ್ ನಾವು ಕೊಟ್ಟಿದ್ದೀವಿ. ಆ ಆಫರ್ ಪ್ರಯೋಜನ ನೀವು ತಗೋಬಹುದು. ಇನ್ನು ನನ್ನ ಬಗ್ಗೆ ಹೇಳೋದಾದ್ರೆ ಸುಮಾರು 22 ವರ್ಷದಿಂದ ನಾನು ಈ ಟ್ಯಾಕ್ಸೇಷನ್ ಬಗ್ಗೆ
ಇದೇ ಒಂದು ಫೀಲ್ಡ್ನಾಗ ಕೆಲಸ ಮಾಡಾಕತ್ತೀನಿ ಇಲ್ಲಿ ಹುಬ್ಬಳ್ಳಿ ಒಳಗೆ. ನನ್ನ ಹೆಸರು ಪ್ರಕಾಶ್ ಗಂಗೊಳ್ಳಿ ಅಂತ. ಸೊ ಹಿಂಗಾಗಿ ಈ ಟ್ಯಾಕ್ಸೇಷನ್ ಬಗ್ಗೆ ನಾನು ಏನು ತಿಳ್ಕೊಂಡೇನಲ್ಲ ಅದ್ರದ್ದು ಸ್ವಲ್ಪ ಜ್ಞಾನವನ್ನು ನಿಮ್ಮ ಕೂಡ ಹಂಚ್ಕೊಳಕ್ಕೆ ಟ್ರೈ ಮಾಡಾಕತ್ತೀನಿ. ಸರಿ ಇದ್ರೆ ಓಕೆ, ಇಲ್ಲ ತಪ್ಪಿದ್ದ ಅಂತ ಹೇಳಿ ನೀವು ಕಮೆಂಟ್ನಾಗ ಹೇಳ್ರಿ, ನಾನು ಅದನ್ನು ತಿದ್ಕೊಂತೀನಿ. ಅಥವಾ ನಿಮ್ಗೇನಾದರೂ ಯಾವ್ದಾದ್ರು ವಿಷಯದ ಬಗ್ಗೆ ತಿಳುವಳಿಕೆ ಬೇಕಂತ ಹೇಳಿದ್ರೆ ಅದನ್ನು ಕಮೆಂಟ್ನಾಗ ಕೇಳ್ರಿ. ಇಲ್ಲ ನಮ್ದು ವೆಬ್ಸೈಟಿಗೆ ಬಂದು ಅಲ್ಲೂ ನೀವು ಮೆಸೇಜ್ ಹಾಕಿದ್ರು ಅದು ನನಗೆ ಗೊತ್ತಾಗತ್ತೆ. ನಾನು ಖಂಡಿತ ನಿಮ್ದು ಏನೊಂದು ಇಶ್ಯೂ ಇದ್ರೆ ಅದನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೇನೆ. ಮತ್ತೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂತ ಏನು ವಿಷಯ ಇಲ್ಲ. ನಾವು ದಿನ ಒಂದೊಂದು ವಿಡಿಯೋ ಪ್ರಕಾರ ಅಥವಾ ನಮ್ಮ ಟೈಮ್ ಇದ್ದಾಗ ನಾವು ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರ ಪ್ರಕಾರ ನಿಮ್ಗೆ GST ಭಾಳ ಸರಳವಾಗಿ ತಿಳಿತೈತಿ ಮತ್ತು ಇನ್ಕಮ್ ಟ್ಯಾಕ್ಸ್ ಸಹ ಭಾಳ ಸರಳವಾಗಿ ತಿಳಿತೈತಿ ಅಂತ ನಾನು ಅನ್ಕೊಂಡೇನಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಗೆ ಪ್ರತಿಯೊಂದು ವಿಡಿಯೋದ ಮಾಹಿತಿ ಗೊತ್ತಾಗುತ್ತೆ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರಗಳು.